ಓಂ ಗಣೇಶ. ಇವತ್ತು ಟಾಪಿಕ್ ಬಂದು ಮಿಥುನ ರಾಶಿ ನಿಮ್ ಜಾತಕ ಯಾವ ತರ ನೋಡ್ಬೇಕಂತ ಹೇಳ್ತೀನಿ. ಟೋಟಲ್ 2 ಕ್ಯಾಟಗರಿ ಹೇಳ್ತೀನಿ ಇವತ್ತು. ವೇದಿಕ್ ಅಸ್ಟ್ರಾಲಜಿ, ಕೆಪಿ ಅಸ್ಟ್ರಾಲಜಿ ಎರಡು ಟಾಪಿಕ್ ಡಿಸ್ಕಷನ್ ಮಾಡ್ತೀನಿ. ಸೊ ತುಂಬಾ ಜನ ಜ್ಯೋತಿಷ್ಯರು ಸಪೋಸ್ ನೀವು ಹೋಗಿ ನಿಮ್ ಜಾತಕ ಕೊಟ್ಟವಾಗ ಅವರು ತುಂಬಾ ಜನ ವೇದಿಕ್ ಅಸ್ಟ್ರಾಲಜಿ ಹೇಳೋದು, ಯಾರು ಕೆಪಿ ಅಸ್ಟ್ರಾಲಜಿ ಹೇಳೋದಿಲ್ಲ. ವೇದಿಕ್ ಅಸ್ಟ್ರಾಲಜಿ, ಕೆಪಿ ಅಸ್ಟ್ರಾಲಜಿ ಇದಕ್ಕೆ ಡಿಫ್ರೆನ್ಸ್ ಏನಂತ ಹೇಳ್ಕೊಡ್ತೀನಿ. ಡಿಫ್ರೆನ್ಸ್ ಏನಕ್ಕೆ ಹೋಗುತ್ತೆ ಸ್ವಲ್ಪ ಟೈಮ್ ಆಗ್ಬಿಡುತ್ತೆ. ಓಕೆ, ಆ ಟಾಪಿಕ್ ಬೇಡ. ನಿಮ್ ಜಾತಕ ಯಾವ ತರ ನೋಡ್ಬೇಕು. ಸೊ ಎಕ್ಸಾಂಪಲ್ ಇವತ್ತು ಮದ್ವೆ ಟಾಪಿಕ್ ತಕೊಂತೀನಿ. ಮದ್ವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಯಾವ ತರ ನೋಡ್ಬೇಕಂತ ಹೇಳ್ತೀನಿ. ಸೊ ನಾರ್ಮಲ್ ಆಗಿ ಎಲ್ಲಾ ಜ್ಯೋತಿಷ್ಯರು ಯಾವ ತರ ಹೇಳ್ತಾರೆ ಅಂತ ಎಕ್ಸಾಂಪಲ್ ಮಾಡ್ತೀನಿ. ವೈಟ್ ಬೋರ್ಡ್ ಇದೆ, ಅದ್ಮೇಲೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವಾಗ ನಿಮ್ಗೆ ಇನ್ನೂ ತುಂಬಾ ಯೂಸ್ ಆಗುತ್ತೆ. ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತಿದ್ದೆ ಮಿಸ್ ಮಾಡ್ದಿರಾ ಓಂ ಗಣೇಶ ತ್ರಿಭುವನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಟಾಪಿಕ್ ಬಂದು ಮಿಥುನ ರಾಶಿ, ಮಿಥುನ ಲಗ್ನ. ಸೊ ನಿಮ್ಮ ಹತ್ರ ಜಾತಕ ಇದೆ, ಜಾತಕ ನೋಡ್ಕೊಳ್ಳಿ. ಸೊ ನನ್ನ ಹತ್ರ ನೀವು ಭವಿಷ್ಯ ತಿಳ್ಕೊಂಡಿದ್ದೆ, ನಾನು ನಿಮ್ಗೆ ಒಂದು ಜಾತಕ ಕುಂಡ್ಲಿ ಕಳ್ಸಿರ್ತೀನಿ. ಅದ್ರಲ್ಲಿ ಈ ತರ ಚಾರ್ಟ್ ಇರುತ್ತೆ. ಅದ್ರಲ್ಲಿ ಲಗ್ನ ಇಂಪಾರ್ಟೆಂಟ್. ಲಗ್ನ ಯಾವ್ದು ನೋಡ್ಬೇಕಂತ ನೋಡ್ಕೊಡ್ತೀನಿ. ಆರೋ ಮಾಡ್ತಿದೆ ಈ ಬಾಕ್ಸ್ ಅಲ್ಲಿ, ಈ ತರ ಆರೋ ಮಾರ್ಕ್ ಹಾಕಿ ಲಾ ಅಂತ ಹಾಕಿರ್ತಾರೆ. ಇದೇ ನಿಮ್ ಲಗ್ನ. ಸೊ ಈ ಮನೆ ಬಂದು ಮಿಥುನ ರಾಶಿ, ಮಿಥುನ ಲಗ್ನ. ಇಲ್ಲಿ ಲಾ ಅಂತ ಹಾಕಿರ್ತಾರೆ, ಅದು ನಿಮ್ ಲಗ್ನ. ಅದು ನೀವು ಒಂದು ಮನೆ ಅಂತ ಅನ್ಕೋಬೇಕು. ಒಂದು 2 3 4 5 6 7 8 9 10 11 12 ಟೋಟಲ್ ಇರೋದೇ 12 ಮನೆ, 12 ರಾಶಿ. ನೀವು ಮಿಥುನ ರಾಶಿ, ಮಿಥುನ ಲಗ್ನ. ನಿಮ್ ಮದುವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮ್ ಮದುವೆ ಕೊಡೋ ಗ್ರಹ ಯಾರು, ನಿಮ್ಮ ಲಗ್ನದಿಂದ 2ನೇ ಮನೆ ಯಾರು. 1 2 3 4 5 6 7 ನಿಮ್ಗೆ ಮದುವೆ ಕೊಡೋ ಗ್ರಹ ಬಂದ್ಬಿಟ್ಟು ನಿಮ್ದು ಮಿಥುನ ಲಗ್ನ ಆಗಿದೆ. ನಿಮ್ಗೆ ಗುರು ಗ್ರಹ ಬರುತ್ತೆ. ಈ ಮನೆಗೆ ಓನರ್ ಬಂದು ಗುರು ಅಷ್ಟೇ. ಈ ಮನೆಗೆ ಓನರ್ ಬಂದು ಗುರು ಗ್ರಹ ಆಗಿರ್ತಾರೆ. ಸೊ ತುಂಬಾ ಜನ ಜ್ಯೋತಿಷ್ಯರು ಹೇಳ್ತಾರೆ ಅಂದ್ರೆ, ಸಪೋಸ್ ಈ ಮನೆ ಓನರ್ ಬಿಟ್ಬಿಡಿ, ಈ ಮನೆ ಓನರ್ ಬಿಟ್ಬಿಟ್ಟು 7ನೇ ಮನೆಯಲ್ಲಿ ಶುಕ್ರ ಇದೆ, 7ನೇ ಮನೆಯಲ್ಲಿ ಶುಕ್ರ ಇದೆ. ತುಂಬಾ ಜ್ಯೋತಿಷ್ಯರು ಯಾವ ತರ ಹೇಳ್ತಾರೆ ಅಂದ್ರೆ, ನಿಮ್ಗೆ ಬರೋ ಹಸ್ಬೆಂಡ್ ವೈಫು ಲಕ್ಷ ಗಟ್ಲ, ಕೋಟಿ ಗಟ್ಲ ದೊಡ್ಡ ಆಸ್ತಿ ಇರುತ್ತೆ, ನೋಡಕ್ ಚೆನ್ನಾಗಿರ್ತಾರೆ, ಮದ್ವೆ ಲೈಫು ಆಲ್ಮೋಸ್ಟ್ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅವ್ರು ಆಲ್ಮೋಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಗಣಕೂಟ 36ಕ್ಕೆ 36 ಬಂದ್ಬಿಟ್ಟಿದೆ, ನಿಮ್ ಲೈಫ್ ಫಸ್ಟ್ ಕ್ಲಾಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಯಾರಿಗೆ ಬಂದು ಗಣಕೂಟ 36ಕ್ಕೂ 30 32 33 36 ಬಂದಿತ್ತು, ಅವ್ರ ಮದುವೆ ಜೀವನ ಖಂಡಿತ 100ಗೆ 200% ಡಿವೋರ್ಸ್ ಆಗಿರುತ್ತೆ. ಗಣಕೂಟ 36ಗೆ 36 ಇಂಪಾರ್ಟೆಂಟ್ ಇಲ್ಲ, ಅದು ಹೇಳ್ಬಿಡ್ತೀನಿ. ಗಣಕೂಟ ಜಸ್ಟ್ 36ಗೆ 10 ಬಂದಿರೋ ಸಾಕು. ತುಂಬಾ ಜನ ಹೇಳ್ತಾರೆ ಅಂದ್ರೆ, ಮಿನಿಮಮ್ 18 ಬಂದೆ ಮದುವೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಗಣಕೂಟ. ಆದ್ರೆ 36ಗೆ 10 ಬಂದವರು ಮದುವೆ ಲೈಫ್ ಫಸ್ಟ್ ಕ್ಲಾಸ್ ಆಗಿದೆ. ಆದ್ರೆ 36ಗೆ 30 32 36 ಬಂದವರಿಗೆ ಮದುವೆ ಲೈಫ್ ಡಿವೋರ್ಸ್ ಆಗಿದೆ. ತುಂಬಾ ಜನ ಕೋರ್ಟ್ ಕೇಸಲ್ಲಿ ಇದೆ. ಯಾಕೆ ಈ ತರ ಆಗ್ತಿದೆ ಅಂದ್ರೆ, ಅವ್ರಿಗೆ ಲಗ್ನದಿಂದ ಮದುವೆ ಜೀವನ ಅಂದ್ರೆ ಮದುವೆ ಕೊಡೋ ಗ್ರಹ ಚೆನ್ನಾಗಿರೋದಿಲ್ಲ. ಅದೇ ಹೇಳ್ದಲ್ಲ, ಶುಕ್ರ ಇದ್ಬಿಟ್ಟು ನಿಮ್ಗೆ ಹುಡುಗಿ ಇಲ್ಲ ಹುಡುಗ ನೋಡಕ ಚೆನ್ನಾಗಿರ್ತಾರೆ, ಕಲರ್ ಆಗಿರ್ತಾರೆ, ದೊಡ್ಡ ರಿಚ್ ಫ್ಯಾಮಿಲಿ ಆಗಿರ್ತಾರೆ ಅಂತ ಹೇಳ್ತಾರೆ. ಅದೇ 7ನೇ ಮನೇಲಿ ಏನಾದ್ರು ಬುಧ ಕುತ್ಕೊಂಡ್ಬಿಟ್ಟೆ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಕಮ್ಯುನಿಕೇಶನ್ ಚೆನ್ನಾಗಿರ್ತಾರೆ, ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ, ಬಿಸ್ನೆಸ್ ವುಮೆನ್ ಆಗಿರ್ತಾರೆ, ಈ ತರ ಎಲ್ಲ ಹೇಳ್ತಾರೆ. ಬಟ್ ಇದು ಯಾವ್ದು ಒಂದ್ ಇಷ್ಟು ವರ್ಕ್ ಆಗೋದಿಲ್ಲ. ಈ ತರ ಹೇಳೋ ಯಾವ ಜ್ಯೋತಿಷನು ನೀವು ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ಇದೇ ಜಾಸ್ತಿ ಹೇಳುದು. ತುಂಬಾ ಜ್ಯೋತಿಷರು ಈ ವೇದಿಕ್ ಅಸ್ಟ್ರಾಲಜಿ ಹೇಳ್ತಾರೆ, ಇದ್ರಲ್ಲಿ ನಿಮಗೆ 1% ಕೂಡ ಬೆಲೆ ಇಲ್ಲ. ಇದ್ರಲ್ಲಿ ನಿಮಗೆ 100ಗೆ 10% ಕೂಡ ರಿಸಲ್ಟ್ ಬರೋದಿಲ್ಲ. ಇದು ವರ್ಕ್ ಕೂಡ ಆಗೋದೇ ಇಲ್ಲ. ಯಾಕೆ ವರ್ಕ್ ಆಗೋದಿಲ್ಲ ಅಂತ ಹೇಳ್ಕೊಡ್ತೀನಿ. ಈ ಗ್ರಹಗಳು ಕುತ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಈ ಗ್ರಹ ಹೋಗಿ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಾಯ್ತೋ ಅದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ಬಂದು ಕೆಪಿ ಅಸ್ಟ್ರಾಲಜಿ, ಕೆಪಿ ಜ್ಯೋತಿಷ್ಯ ನೋಡೋದು. ಸೊ ಅರ್ಥ ಆಯ್ತು ಅನ್ಕೋತೀನಿ. ಇದ್ರಲ್ಲಿ ತುಂಬಾ ಜನ ನಿಮ್ಗೆ ಹೇಳಿರ್ತಾರೆ, ನಿಮಗೆ ಅದು ಹೇಳ್ಬಿಡ್ತೀನಿ. 8ನೇ ಮನೆ, ತುಂಬಾ ಜನ ನೀವು ಇದಕ್ ಮುಂಚೆ ತುಂಬಾ ಜ್ಯೋತಿಷನ್ ಹೋಗಿ ಮೀಟ್ ಆಗಿರ್ತೀರಾ.
ನೀವು ಮದುವೆಗೆ ಮುಂಚೆ ಅವ್ರು ಯಾವ ತರ ಹೇಳ್ತಾರೆ ಅಂದ್ರೆ, ಎಂಟನೇ ಮನೆಯಲ್ಲಿ ಮಂಗಲ ಬರ್ದಿಟ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ 8ನೇ ಮನೆಯಲ್ಲಿ ಮಂಗಲ ಗ್ರಹ ಕುಜ ಗ್ರಹ ಐತೆ, ಅದಕ್ಕೆ ನಿಮ್ಗೆ ಇನ್ನೂ ಮದುವೆ ಆಗ್ತಿಲ್ಲ, ಮದುವೆ ಸಂಬಂಧ ಬರ್ತಿಲ್ಲ, ನಿಮಗೆ ಕುಜ ಶಾಂತಿ ಮಾಡ್ಬೇಕು, ಮಂಗಲ ಗ್ರಹಕ್ಕೆ ಹೋಮ ಆಗ್ಬೇಕು, ಪೂಜೆ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತ ನಿಮ್ ಮೈಂಡ್ ಅಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಮ ಪ್ಯಾರೆಂಟ್ಸ್ ಆ ಮೈಂಡ್ಗೆ ಚೆನ್ನಾಗಿ ಬ್ರೈನ್ ಅಲ್ಲಿ ಚೆನ್ನಾಗಿ ಹುಳ ಬಿಟ್ಬಿಟ್ಟು ಆ ಪೂಜೆ ಈ ಪೂಜೆ ಆ ದೋಷ ಕುಜದೋಷ ಸರ್ಪದೋಷ ಮಂಗಲ ದೋಷ ಪಿತ್ತದೋಷ ಪಿತೃಶಾಪ ಏನೋ ಹೇಳ್ಬಿಟ್ಟು ಓವರ್ ಆಲ್ ನಿಮಗೆ ಒಂದು ಮನೆಯಲ್ಲಿ ಇಲ್ಲ ಬೇರೆ ಆಚೆಗಳ ಎಲ್ಲಿ ಕರ್ಕೊಂಡು ಹೋಗಿ ಒಂದು ಹೋಮ ಒಂದು ಪೂಜೆ ಹಾಕಿ ನಿಮ್ ತಲೆ ಮೇಲೆ ಒಂದು 50,000 ಇಲ್ಲ ₹1,00,000 2,00,000 3,00,000 ತಕೊಂಡು ಈ ತರ ಪೂಜೆ ಮಾಡಿಸ್ಕೊಂತಾರೆ. ಬಟ್ ಅವೆಲ್ಲ ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ಕುಜ ಬರ್ದಿಟ್ಕೊಳ್ಳಿ, ನಿಮ್ಮ ಯಾರ ಜಾತಕದಲ್ಲಿ ಬಂದು ಕುಜ 8ನೇ ಮನೇಲಿ ಆಯ್ತೋ ನಿಮ್ಮಂತ ಅದೃಷ್ಟ ಬೇರೆ ಯಾರು ಇರೋದಿಲ್ಲ. ಯಾಕಂತ ಹೇಳ್ತೀನಿ. ಸೊ ಕುಜ ಬಂದು 8ನೇ ಮನೇಲಿ ಇದ್ದವರು ನೋಡ್ಕೊಳ್ಳಿ, ಯಾರ ಜಾತಕನಾಗಿರ್ಬೋದು 8ನೇ ಮನೆಯಲ್ಲಿ ಕುಜ ಗ್ರಹ ಇದೆ, ಇವ್ರು ಫಸ್ಟ್ ದೊಡ್ಡ ಕೋಟೀಶ್ವರ ಆಗ್ತಾರೆ. ಯಾವ ತರ ಕೋಟೀಶ್ವರ ಆಗ್ತಾರೆ ಅಂದ್ರೆ, ಕುಜ 8ನೇ ಮನೆಯವರು ಆಲ್ಮೋಸ್ಟ್ ಪೊಲೀಸ್ ಆಗಿರ್ತಾರೆ, ಡಾಕ್ಟರ್ ಆಗಿರ್ತಾರೆ, ಸ್ವಂತವಾಗಿ ಮೆಡಿಕಲ್ ಶಾಪ್ ಇಟ್ಟಿರ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಾರೆ, ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ, ಪೆಟ್ರೋಲ್ ಬಂಕ್ ಇಟ್ಟಿರ್ತಾರೆ, ಮತ್ತೆ ಮನೆ ಕಟ್ಟಕ್ಕೆ ಏನ್ ಬೇಕು ಈ ಕನ್ಸ್ಟ್ರಕ್ಷನ್, ಸಿಮೆಂಟ್, ಇಂಟೀರಿಯರ್ ಡಿಸೈನು, ಈ ಫೋಟೋಗ್ರಫಿ ಸ್ಟುಡಿಯೋ, ಬಟ್ಟೆ ಅಂಗಡಿ, ಇವೆಲ್ಲ ಕುಜ ಮಂಗಲ 8ನೇ ಮನೆಯವರು ಇಟ್ಟಿರ್ತಾರೆ. ಕುಜ 8ನೇ ಮನೇಲಿ ಇದೆ, ಖಂಡಿತ ನೀವು ಒಂದಿನ ಅಲ್ಲ ಒಂದಿನ ಸ್ಟಾರ್ಟಿಂಗ್ ನಿಮ್ಗೆ 27-28 ವಯಸ್ಸು ಬರೋವರೆಗೂ ನಿಮ್ ಲೈಫ್ ತುಂಬಾ ಕಷ್ಟ ಇರುತ್ತೆ. ನಿಮ್ಗೆ ಯಾವಾಗ 28 ವಯಸ್ಸು ಬರುತ್ತೋ ಕುಜ ಮಂಗಲ ಗ್ರಹ 8ನೇ ಮನೆಯವರು ಖಂಡಿತ ನೀವು ಒಂದ್ ದೊಡ್ಡ ನಿಮ್ಮ ಇದ್ರ ಡಿಪೆಂಡ್ ಮಾಡಿ ನೀವು ಲಕ್ಷ ಗಟ್ಲ ಕೋಟಿ ಗಟ್ಲ ದುಡಿಯೋ ಎಲ್ಲಾ ಪಾಸಿಬಿಲಿಟಿ ಇದೆ. ಅದೇ ತುಂಬಾ ಜ್ಯೋತಿಷಿಗಳು ಏನ್ ಹೇಳ್ತಾರೆ, ನಿಮ್ಗೆ ಮಂಗಲ ಗ್ರಹ ಚೆನ್ನಾಗಿಲ್ಲ ಅಂದ್ಬಿಟ್ಟು ಮಂಗಲ ಗ್ರಹ ಬಂದ್ಬಿಟ್ಟು ನಿಮ್ ಜಾತಕದಲ್ಲಿ ಕೋಟಿ ಗಟ್ಲೆ ದುಡ್ಡು ಕೊಡೋಕ ನಿಮ್ ಲೈಫ್ ಅಲ್ಲಿ ಮಂಗಲ ಗ್ರಹ ಕೋಟಿ ಗಟ್ಲ ದುಡ್ಡು ಕೊಡಕ್ಕೆ ಆಫರ್ ಕೊಟ್ಟಿದ್ದಾರೆ. ಬಟ್ ನೀವು ಸುಮ್ನೆ ಈ ಯೂಸ್ ಆಗಿರೋ ಜ್ಯೋತಿಷ್ಯ ಹತ್ರ ಹೋಗ್ಬಿಟ್ಟು ಮಂಗಲ ಗ್ರಹ ಚೆನ್ನಾಗಿಲ್ಲ ಅನ್ಬಿಟ್ಟು ಮಂಗಲ ಗ್ರಹಕ್ಕ ಪೂಜೆ ಮಾಡ್ತೀರಿ. ಆ ಪೂಜೆ ಮಾಡುವಾಗ ಮಂಗಲ ಗ್ರಹಕ್ಕಿರೋ ಎಲ್ಲಾ ಪವರ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಇವಾಗ ಅರ್ಥ ಆಯ್ತು ಅನ್ಕೊಂತೀನಿ. ಮಂಗಲ ಗ್ರಹಕ್ಕೆ ಯಾರೆಲ್ಲ ಪೂಜೆ ಮಾಡಿರ್ತಾರೋ ಖಂಡಿತ ನಿಮ್ ಲೈಫ್ ಅಲ್ಲಿ ಆ ಮಂಗಲ ಗ್ರಹ ಕೋಟಿ ಗಟ್ಲ ಕೊಡ್ಬೇಕಂತ ನಿಮ್ ಜಾತಕ ಬಂದಿರುತ್ತೆ. ಬಟ್ ನೀವ್ ಹೋಗಿ ಪೂಜೆ ಮಾಡಿಸಿ ಅದು ಇದು ಮಾಡಿಸಿ ಮಂಗಲ ಗ್ರಹಕ್ಕೆ ಹೋಮ ಮಾಡಿಸೋದ್ರಿಂದ ಮಂಗಲ ಗ್ರಹ ಕೊಡ್ಬೇಕಾಗಿರೋದೆಲ್ಲ ಫುಲ್ಲು ಡೌನ್ ಆಗಿರುತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ. ಇದು ವೇದಿಕ್ ಅಸ್ಟ್ರಾಲಜಿ ಈ ತರ ಹೇಳ್ತಾರೆ, ಇದು ಯಾವುದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡಿ. ಸೊ ನಾನ್ ಹೇಳಿ ಬಂದ್ಬಿಟ್ಟು KP ಅಸ್ಟ್ರಾಲಜಿ. ಸೊ ನಿಮ್ ಮದ್ವೆ ಲೈಫ್ ಮದ್ವೆ ಜೀವನ ಚೆನ್ನಾಗಿರುತ್ತೋ ಇಲ್ವಾ ಅಂತ ಅದು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. KP ಅಸ್ಟ್ರಾಲಜಿ ನಾನು ಯಾವ ತರ ಜ್ಯೋತಿಷ್ಯ ಭವಿಷ್ಯ ಹೇಳ್ತೀನಿ ಅಂತ ಅದು ಹೇಳ್ತೀನಿ ನೋಡಿ. KP ಅಸ್ಟ್ರಾಲಜಿ ಇದರಲ್ಲಿ ಸಿಂಪಲ್ ಆಗಿ ಒಂದ್ ಎರಡು ಚಿಕ್ಕದಾಗಿ ಒಂದ್ ಚಾರ್ಟ್ ಹಾಕೊಂಡ್ಬಿಡ್ತೀನಿ ಸುಮ್ನೆ ಅರ್ಥ ಆಗ್ಬೇಕಂತ. ಸುಮ್ಮನೆ ಎಕ್ಸಾಂಪಲ್ ಆಗ್ತೈತೆ ಅಷ್ಟೇ, ನಿಮ್ಗೆ ಅರ್ಥ ಆಗ್ಬೇಕಂತ. ಇದು ಸುಮ್ನೆ 1 2 3 ನಂಬರ್ ಸುಮ್ನೆ ಆಗ್ತಿರೋದು ಅಷ್ಟೇ. ಸೊ KP ಅಸ್ಟ್ರಾಲಜಿ ಯಾವ ತರ ನೋಡ್ತಾರಂದ್ರೆ, ಸೇಮ್ ಎಕ್ಸಾಂಪಲ್ ನಿಮ್ದು ಮಿಥುನ ರಾಶಿ ಮಿಥುನ ಲಗ್ನ ಅಂತ ಇಟ್ಕೊಳ್ಳಿ, ಲಗ್ನ. ಸೊ ಮದುವೆ ಜೀವನ ಚೆನ್ನಾಗಿರುತ್ತೆ ಇಲ್ಲ ಅಂತ 7ನೇ ಮನೆ ನೋಡ್ಬೇಕು. 7th ಹೌಸ್ 7ನೇ ಮನೆ ಚೆನ್ನಾಗಿದ್ದೇನೆ ಮದುವೆ ಜೀವನ ಚೆನ್ನಾಗಿರುತ್ತೆ. ಎಕ್ಸಾಂಪಲ್ ಇವಾಗ ಏನ್ ಮಾಡೋದಂದ್ರೆ, ನಿಮ್ಮ ಲಗ್ನಕ್ಕ ಮಿಥುನ ರಾಶಿ ಮಿಥುನ ಲಗ್ನಕ್ಕ ಮದುವೆ ಕೊಡೋ ಗ್ರಹ ಯಾರು? ಗುರು ಗ್ರಹ. ಮದುವೆ ಕೊಡೋ ಗ್ರಹ ಗುರು ಗ್ರಹ. ಗುರು ಹೋಗಿ ಇಲ್ಲಿ ಕುತ್ಕೊಂಡಿದೆ, ಕುಂಭ ರಾಶಿಯಲ್ಲಿ ಕುತ್ಕೊಂಡಿದೆ. ಗುರು ಒಂದು ಕುಂಭ ರಾಶಿಯಲ್ಲಿ ಕುತ್ಕೊಂಡಿದೆ ಅಂತ ಇಟ್ಕೊಳ್ಳಿ.
ಸೊ ಲಗ್ನದಿಂದ ಗುರು ಎಷ್ಟು ಮನೆ ಕುತ್ಕೊಂಡಿದೆ? 9. ಅವಾಗ ಇಲ್ಲಿ 9 ಅಂತ ಬರ್ಕೋಬೇಕು. KP ಅಸ್ಟ್ರಾಲಜಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಸ್ವಲ್ಪ ಇದಾಗುತ್ತೆ, ಬಟ್ ಡಿಫ್ರೆನ್ಸ್ ಹೇಳ್ತಾ ಇದೀನಿ. ಸಪೋಸ್ ನಾನು ಬಂದು ನೆಕ್ಸ್ಟ್ ಇಯರ್, ಈ ವರ್ಷ ಅಲ್ಲ, ನೆಕ್ಸ್ಟ್ ಇಯರ್ ಜ್ಯೋತಿಷ್ಯ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಇಯರ್. ಬಟ್ ನಿಮಗೆ ನಿಮ್ಮ ಮದುವೆ ಜೀವನ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾ ಇದೀನಿ, ಯಾವ ತರ ಮದುವೆ ಜೀವನ ಚೆನ್ನಾಗಿರುತ್ತಾ ಇಲ್ವಾ ಅಂತ. ಸೊ ಲಗ್ನದಿಂದ 7ನೇ ಮನೆ ನಿಮಗೆ ಗುರು ಗ್ರಹ ಮದುವೆ ಕೊಡುತ್ತೆ. ಆ ಮದುವೆ ಕೊಡೋ ಗ್ರಹ ಹೋಗಿ 9ನೇ ಮನೇಲಿ ಕುತ್ಕೊಂಡಿದೆ. ಅದು ಕುಂಭ ರಾಶಿಯಲ್ಲಿ ಕುತ್ಕೊಂಡಿದೆ, 9ನೇ ಮನೇಲಿ ಕುತ್ಕೊಂಡಿದೆ. ಓಕೆ, ಈ ಕುಂಭ ರಾಶಿಯಲ್ಲಿ ತುಂಬಾ ನಕ್ಷತ್ರ ಇದೆ. ಅದರಲ್ಲಿ ಗುರು ಹೋಗಿ ಶತಭಿಷ ನಕ್ಷತ್ರ ಕುತ್ಕೊಂಡಿದೆ. ನೋಡ್ಕೊಳ್ಳಿ, ನಿಮ್ ಮದ್ವೆ ಕೂಡ ಗುರು ಗ್ರಹ ನಂಬರ್ ಹಾಕ್ಬಿಡ್ತೀನಿ. 1, 2, 3, 4, 5, 6, 7, 8, 9, 10, 11, 12. ನಿಮ್ಮ ರಾಶಿ ನಿಮ್ ಲಗ್ನಕ್ಕೆ ಮದ್ವೆ ಕೊಡೋ ಗ್ರಹ ಗುರು ಗ್ರಹ, 7ನೇ ಮನೆ ಓನರು, 9ನೇ ಮನೆ ಕುತ್ಕೊಂಡಿದೆ. ಇಲ್ಲಿ 9 ಅಂತ ಹಾಕಿದೀನಿ ಅಷ್ಟೇ. ಈ ಗುರು ಗ್ರಹ ಶತಭಿಷ ನಕ್ಷತ್ರ ಕುತ್ಕೊಂಡಿದೆ. ಯಾಕಂದ್ರೆ ಒಂದೊಂದು ಮನೆಯಲ್ಲಿ 3 ನಕ್ಷತ್ರ ಇರುತ್ತೆ. ಈ ಮನೆಯಲ್ಲಿ ಶತಭಿಷ ನಕ್ಷತ್ರ ಐತೆ. ಆ ಶತಭಿಷ ನಕ್ಷತ್ರಕ್ಕೆ ಅಧಿಪತಿ ರಾಹು ಆಗುತ್ತೆ. ಸೊ ಆ ರಾಹು ಬಂದ್ಬಿಟ್ಟು ಎಕ್ಸಾಂಪಲ್ ಇಲ್ಲಿ ಕುತ್ಕೊಂಡಿದೆ ಅಂತ ಹಾಕೋಣ. ರಾಹು ಬಂದು ಇಲ್ಲಿದೆ, ಆಯ್ತಾ? ರಾಹು ಬಂದು ಈ ನಕ್ಷತ್ರದಲ್ಲಿ ಕುತ್ಕೊಂಡಿದೆ. ಗುರು 9 ಆಯ್ತು, ಕುತ್ಕೊಂಡಿದ್ದು ರಾಹು ನಕ್ಷತ್ರ. ರಾಹು ಎಲ್ಲವನೇ ಈ ಮನೆ, ಅಂದ್ರೆ ಲಗ್ನದಿಂದ 1, 2, 3, 4. ರಾಹು ಬಂದು 4ನೇ ಮನೆ ಕುತ್ಕೊಂಡಿದೆ, 4 ಅಂತ ಇಟ್ಕೊಳ್ಳೋಣ. ಆಮೇಲೆ ರಾಹು ಬಂದ್ಬಿಟ್ಟು ಯಾವ ನಕ್ಷತ್ರ ಕುತ್ಕೊಂಡಿದೆ ಅಂದ್ರೆ ಚಿತ್ತ ನಕ್ಷತ್ರ ಕುತ್ಕೊಂಡಿದೆ. ರಾಹು ಬಂದು ಚಿತ್ತ ನಕ್ಷತ್ರದಲ್ಲಿ ಕುತ್ಕೊಂಡಿದೆ. ಚಿತ್ತ ನಕ್ಷತ್ರ ಅಧಿಪತಿ ಯಾರು? ಮಂಗಲ ಗ್ರಹ ಬರುತ್ತೆ. ಮಂಗಲ ಎಲ್ಲಿದೆ ಅಂದ್ರೆ ಇದೊಂದು ಎಕ್ಸಾಂಪಲ್ ಆಗ್ಬೋದ. ಮಂಗಲ ಬಂದು ಇಲ್ಲಿದೆ, 7ನೇ ಮನೆ ಕುತ್ಕೊಂಡಿದೆ, 7. ಇವಾಗ ಅರ್ಥ ಇದೆ ಅನ್ಕೋತೀನಿ. ನಿಮಗೆ ಮದುವೆ ಕೊಡೋ ಗ್ರಹ ಲಗ್ನಕ್ಕೆ 7ನೇ ಗುರು ಬಂದು 9ನೇ ಮನೆ ಕುತ್ಕೊಂಡಿದೆ. 9ನೇ ಎತ್ಕೊ ಬಂದು ಇಲ್ಲಿ 9 ಅಂತ ಹಾಕಿದಿರಿ. ಮದುವೆ ಕೊಡೋ ಗ್ರಹ 9ನೇ ಮನೆ ಕುತ್ಕೊಂಡಿದೆ. ಆ ಗುರು ಹೋಗಿ ಕುತ್ಕೊಂಡಿರೋದು ರಾಹು ನಕ್ಷತ್ರದಲ್ಲಿ. ರಾಹು ಎಷ್ಟೋ ಮನೆಗೆ ಐತೆ ಅಂದ್ರೆ 4 ಮನೆಗೆ ಐತೆ. ಲಗ್ನಕ್ಕೆ 4 ಮನೆಗೆ ಐತೆ. ರಾಹು ಯಾವ ನಕ್ಷತ್ರ ಕುತ್ಕೊಂಡಿದೆ ಅಂದ್ರೆ ಚಿತ್ತ ನಕ್ಷತ್ರ ಕುತ್ಕೊಂಡಿದೆ. ಅದಕ್ಕೆ ಅಧಿಪತಿ ಯಾರು? ಮಂಗಲ ಗ್ರಹ ಬರುತ್ತೆ. ಮಂಗಲ ಎಷ್ಟು ಮನೆಗಿದೆ? 7ನೇ ಮನೆಗಿದೆ. 9, 4, 7 ಇದೇ KP ಅಸ್ಟ್ರಾಲಜಿ ಅಂದ್ರೆ. ಇದ್ರಲ್ಲಿ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಹೇಳ್ತೀನಿ. ಇದ್ರಲ್ಲಿ ಏನ್ ಮೈನ್ ಬೇಸ್ ಏನಾಗುತ್ತೆ ಅಂದ್ರೆ ಬರೀ ನಕ್ಷತ್ರ. ಗುರು ಹೋಗಿ ರಾಹು ನಕ್ಷತ್ರ ಕುತ್ಕೊಂಡಿದೆ, ರಾಹು ಹೋಗಿ ಮಂಗಲ ನಕ್ಷತ್ರ ಕುತ್ಕೊಂಡಿದೆ. ಈ ನಕ್ಷತ್ರ ಅಂತಲ್ವಾ, ಗ್ರಹಗಳು ಹೋಗಿ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಾಯ್ತೋ ಅದನ್ನೇ KP ಅಸ್ಟ್ರಾಲಜಿ ಕಸ್ಪ ಲಿಂಕ್ ಅಂತಾರೆ. ಇವಾಗ ಅರ್ಥ ಆಯ್ತು ಅನ್ಕೊಂತೀನಿ. 947 ಅಲ್ಲಿ ಗ್ರಹಗಳು ಕುತ್ಕೊಂಡಿದೆ. ಇವಾಗ ನೀವು ನನ್ಗೆ ಕೇಳ್ತೀರಾ ಮದುವೆ ಜೀವನ ಚೆನ್ನಾಗಿರುತ್ತಾ ಇಲ್ವಾ ಅಂತ. ನಾನು ಒಂದೇ ಒಂದು ಮಾತ್ರ ಹೇಳ್ತೀನಿ. ಈ ತರ 947 ಈ ತರ ಇದ್ದೆ ಖಂಡಿತ ನಿಮ್ ಮದುವೆ ಜೀವನ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಈ 3 ಬಾಕ್ಸ್ ಇದೆಲ್ಲ 947 ಇದೇ ಮೈನ್ ಇಂಪಾರ್ಟೆಂಟ್. 947 ಅಲ್ಲಿ ಈ ಸೆಂಟರ್ ಬಾಕ್ಸ್ ತುಂಬಾ ಇಂಪಾರ್ಟೆಂಟ್. ಇದೇ ನಿಮ್ಮ ಲೈಫ್ ನ ರೂಲ್ ಮಾಡೋದು. ಸಪೋಸ್ ಎಕ್ಸಾಂಪಲ್ ನಿಮ್ಮ ಹೆಸರು ಕವಿತಾ, ನಿಮ್ಮ ಹೆಸರು ಕವಿತಾ ಆಗಿರ್ಬೋದು, ಇಲ್ಲ ಕುಮಾರ್, ಬಾಯ್ಸ್ ಅಂಡ್ ಜೆಂಟ್ಸ್. ಕುಮಾರು ಇಲ್ಲ ಕವಿತಾ ಇಬ್ರು ಫೋನ್ ಮಾಡ್ತಾರೆ. ನೀವು ನನಗೆ ಹೇಳ್ತೀರಾ ಮದುವೆ ಜೀವನ ಚೆನ್ನಾಗಿರುತ್ತಾ ಇಲ್ಲ ಅಂತ. ಅವ್ರು ಹೇಳ್ತೀನಿ KP ಅಸ್ಟ್ರಾಲಜಿ ಪ್ರಕಾರ 7ನೇ ಮನೆ ಕಸ್ಪ ಲಿಂಕು 947 ಕುತ್ಕೊಂಡಿರೋದ್ರಿಂದ ಈ ತರ 4 ಬಂದು ಕುತ್ಕೊಂಡ್ರೆ ಖಂಡಿತ ನಿಮ್ ಮದುವೆ ಜೀವನ ಚೆನ್ನಾಗಿರೋದಿಲ್ಲ. ಯಾಕಂದ್ರೆ 4 ಅಂತ ಬಂದ್ಬಿಟ್ಟೆ ಖಂಡಿತ ನಿಮಗೆ ನಿಮ್ ಮದುವೆ ಲೈಫ್ ಅಲ್ಲಿ 10% ಕೂಡ ಪ್ರೀತಿ ಇರೋದಿಲ್ಲ, ಕೇರಿಂಗ್ ಇರೋದಿಲ್ಲ. ಸುಮ್ಮನೆ ಮದುವೆ ಆಗುತ್ತೆ, ಹಸ್ಬೆಂಡ್ ಒಂದ್ ರೂಮ್ ಅಲ್ಲಿ, ವೈಫ್ ಒಂದ್ ರೂಮ್ ಅಲ್ಲಿ ಇರ್ತಾರೆ. ಇಲ್ಲಾಂದ್ರೆ ಮದುವೆ ಆಗಿರುತ್ತೆ, ನೀವು ಬಂದು ಎಕ್ಸಾಂಪಲ್ ಕವಿತಾ ಅವ್ರ ಮದುವೆ ಆಗಿದೆ, ಇದು ಕವಿತಾ ಅವ್ರ ಜಾತಕ ಅಂತ ಇಟ್ಕೊಳ್ಳೋಣ. ಹಸ್ಬೆಂಡ್ ವೈಫ್ ನಿಮಗೆ ಮದುವೆ ಆಗಿದೆ, ಬಟ್ ನೀವು ಬಂದು ನಿಮ್ಮ ಹಸ್ಬೆಂಡ್ ಮನೆ ಬಿಟ್ಟು ನಿಮ್ಮ ತಾಯಿ ಮನೆಗೆ ಹೋಗಿ ಅಲ್ಲೇ ಇರ್ತೀರಾ. ಯಾಕಂದ್ರೆ 4th ಹೌಸ್ ಅಂದ್ರೆ ಜ್ಯೋತಿಷದಲ್ಲಿ ಅವ್ರ ಸ್ವಂತ ಊರಿಗೆ ಹೋಗ್ಬೇಕಾಗುತ್ತೆ, ತಾಯಿ ಜೊತೆ ಇರ್ಬೇಕು. ಅವ್ರು ಯಾವತ್ತಿದ್ರು ಲೈಫ್ ಲಾಂಗ್ ನೀವು ಖಂಡಿತ
ಸಿಂಗಲ್ ಆಗಿರ್ಬೇಕು, ಮದ್ವೆ ಜೀವನ ಚೆನ್ನಾಗಿರೋದಿಲ್ಲ. ಇದು KP ಅಸ್ಟ್ರಾಲಜಿ. ಸೊ ಇದು ಜಸ್ಟ್ ಒಂದು ಕಾಂಬಿನೇಷನ್ ಮಾತ್ರ. ಓವರ್ ಆಗ ನಿಮ್ ಮದ್ವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಒಂದು ಕಾಂಬಿನೇಷನ್. ಇಲ್ಲೊಂದು ಸುಮ್ಮನೆ ಎಕ್ಸಾಂಪಲ್ ಹಾಕ್ತೀನಿ ನೋಡಿ. ಇದೇ 7th ಹೌಸ್ ಕಾಂಬಿನೇಷನ್ ಆಗ್ಬಿಡ್ತೀನಿ. ಇದು 947 ಅಂತ ಅಂದ್ರೆ ಈ ಚಾರ್ಟ್ಗೆ ಸಪೋಸ್ ಇವಾಗ 7ನೇ ಮನೆ ಕಾಂಬಿನೇಷನ್ಗೆ ಒಂದು 4 ಹಾಕ್ತೀನಿ. ಇದು ಬಿಟ್ಬಿಟ್ಟು 2, 5, 7 ಇದೊಂದು ಕಾಂಬಿನೇಷನ್ ಇಟ್ಕೊಳ್ಳಿ. ಆಮೇಲೆ 3, 2, 11, 10, 6, 8, 2, 11. ಈ ಟೋಟಲ್ 4 ಕಾಂಬಿನೇಷನ್ ಇದೆ. ನಿಮ್ ಮದ್ವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಆಲ್ಮೋಸ್ಟ್ ಇನ್ನೊಂದು ಹಾಕ್ಬಿಡ್ತೀನಿ. ಒಂದೇ ಒಂದು ನಿಮಿಷ. ಈ ತರ ನಿಮ್ ಮದ್ವೆ ಜೀವನದಲ್ಲಿ ಈ ಕಾಂಬಿನೇಷನ್ ಇದೆ. 2, 5, 7 ಇಲ್ಲಿ ಹೇಳಿದಲ್ಲ 947 ಆ ತರ ನಿಮ್ಮ ಜಾತಕದಲ್ಲಿ 2, 5, 7 ಕಾಂಬಿನೇಷನ್ ಇದೆ. ನಿಮ್ಮ ಮದುವೆ ಲೈಫು 100% ತುಂಬಾ ರೊಮ್ಯಾಂಟಿಕ್ ಆಗಿರುತ್ತೆ. ಯಾಕಂದ್ರೆ 5 ಅಂತ ಇಲ್ಲಿ ಬಂದ್ಬಿಟ್ಟೆ. ಫಸ್ಟ್ ಆಫ್ ಆಲ್ ನಿಮಗೆ ಲವ್ ಮ್ಯಾರೇಜ್ ಆಗೋದು, ನಿಮಗೆ ಲವ್ ಮ್ಯಾರೇಜ್ ಆಗುತ್ತೆ. ಇಲ್ಲ ಸಪೋಸ್ ನಿಮ್ಗೆ ಲವ್ ಮ್ಯಾರೇಜ್ ಆಗಿಲ್ಲ ಅಂದ್ರೆ ನೀವು ತುಂಬಾ ಚೂಸ್ ಮಾಡ್ತೀರಾ, ನನಗೆ ಇಂಥ ಹುಡುಗನೇ ಬೇಕು, ಇಂಥ ಹುಡುಗಿನೇ ಬೇಕು, ನೋಡಕ್ಕ ಕಲರ್ ಹೆಂಗಿರ್ಬೇಕು, ಹೈಟ್ ಎಷ್ಟಿರ್ಬೇಕು. ಬಟ್ ಖಂಡಿತ ನಿಮ್ ಮದುವೆ ಲೈಫ್ ಮಾತ್ರ ಫಸ್ಟ್ ಕ್ಲಾಸ್ ಅಲ್ಲಿ ಇರುತ್ತೆ. ಯಾವಾಗ್ಲೂ ತುಂಬಾ ಅಂದ್ರೆ ಈ ಸಿನಿಮಾದಲ್ಲಿ ಈ ಡೈಲಾಗ್ ಹೇಳೋದೆಲ್ಲ ಇರ್ತಲ್ಲ, ಎಕ್ಸಾಂಪಲ್ ಗೂಗ್ಲಿ ಫಿಲಮ್ ಆಗಿರ್ಬೋದು, ಗೀತಾ ಗೋವಿಂದಂ ಆಗಿರ್ಬೋದು, ಈ ತರ ಫುಲ್ ಲವ್ ಸ್ಟೋರಿ ಯಾವತ್ತ ಇರೋದು ಸೇಮ್ ನಿಮ್ ಲೈಫ್ ಆತಿರುತ್ತೆ. ಈ ಕಾಂಬಿನೇಷನ್ ಯಾವಾಗ್ಲೂ ವೀಕ್ಲಿ ಮಂತ್ಲಿ ಒನ್ಸ್ ಯಾವಾಗ್ಲೂ ಬೀಚು, ಪಾರ್ಕು, ಥಿಯೇಟರು, ಕ್ಲಬ್, ಎಂಜಾಯ್ಮೆಂಟ್ ಯಾವಾಗ್ಲೂ ಪ್ರೀತಿ ಮಾಡ್ತಾರ. ಲೈಫ್ ಲಾಂಗ್ ಪ್ರೀತಿ ಬೇಕಂತಲ್ಲ, ಆ ಕಾಂಬಿನೇಷನ್ ಇದು. ಇದು ಫಸ್ಟ್ ಕ್ಲಾಸ್ ಮ್ಯಾರೇಜ್. ಇದು ಕೂಡ ಸೇಮ್, ಇದು ಲವ್ ಮ್ಯಾರೇಜ್ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಈ 7 ಕಾಂಬಿನೇಷನ್ ಆಲ್ಮೋಸ್ಟ್ ಇದು ಕೂಡ ನಾರ್ಮಲ್, ಓವರ್ ಚೆನ್ನಾಗಿ ಹೋಗುತ್ತೆ. ಇದು ತುಂಬಾ ವರ್ಸ್ಟ್ 12, ಈ ತರ 10, 12, 6 ಇದೆ. ಇದು ಡಿವೋರ್ಸ್ ಕಾಂಬಿನೇಷನ್ 12 ಬಂದ್ಬಿಟ್ಟೆ. ನೀವು ಬೆಂಗಳೂರಲ್ಲಿ ಇರ್ತೀರಾ, ನಿಮ್ಮ ಹಸ್ಬೆಂಡ್ ಕೆಲ್ಸಕ್ಕೋಸ್ಕರ ಆಲ್ಮೋಸ್ಟ್ ಚೆನ್ನೈ, ಹೈದರಾಬಾದ್, ಮುಂಬೈ ಇಲ್ಲ ಬೇರೆ ಸ್ಟೇಟ್ ಬಿಟ್ಟು ಬೇರೆ ಕಂಟ್ರಿ, ಅಮೆರಿಕದಲ್ಲಿ ನಿಮ್ಮ ಹಸ್ಬೆಂಡ್ ಇರ್ತಾರೆ. ನಿಮ್ಮನ್ನ ನಿಮ್ಮ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಅವರೆಲ್ಲೋ ಅಮೆರಿಕದಲ್ಲಿ ಇರ್ತೀರಾ, ನೀವು ಇಲ್ಲಿ ಕರ್ನಾಟಕದಲ್ಲಿ ಇರ್ತೀರಾ. ಇದು ಆಲ್ಮೋಸ್ಟ್ ಡಿವೋರ್ಸ್ ಕಾಂಬಿನೇಷನ್. ಈ ತರ 12 ಬಂದ್ಬಿಟ್ಟೆ ಖಂಡಿತ ನಿಮ್ ಲೈಫ್ ಡಿವೋರ್ಸ್ ಆಗ್ಬಿಡುತ್ತೆ. 8 ಅಂತ ಇದ್ಬಿಟ್ಟೆ, ಈ ತರ ಕಾಂಬಿನೇಷನ್ 8 ಅಂತ ಬಂದ್ಬಿಟ್ಟೆ ಕಂಪಲ್ಸರಿ ಯಾವಾಗ್ಲೂ ನಿಮ್ ಲೈಫ್ ಅಲ್ಲಿ ಮದುವೆ ಆಗೋದಕ್ ಮುಂಚೆ ಆ ಟೈಮಲ್ಲಿ ಖಂಡಿತ ಯಾರಾದ್ರೂ ಒಬ್ರು ನಿಮ್ಮ ಫ್ಯಾಮಿಲಿಯಲ್ಲೋ ಇಲ್ಲ ಅವ್ರ ಫ್ಯಾಮಿಲಿಯಲ್ಲೋ ಒಂದು ಡೆತ್ ಆಗಿರುತ್ತೆ. ಅದು ಒಂದು ಇಂಡಿಕೇಶನ್ ಕೊಡುತ್ತೆ ಈ ಮದುವೆ ನೀವು ಮಾಡ್ಕೊಬಾರ್ದು ಅಂತ. ಈ ತರ 11, 8, 2 ಕಾಂಬಿನೇಷನ್ ಇದೆ. ನನ್ ಸಜೆಷನ್, ನೀವೇನಾದ್ರೂ ಯಂಗ್ಸ್ಟರ್ ಅಂದ್ರೆ ನನ್ನ ಏಜ್ ಅಲ್ಲಿ ನೀವು ಯಂಗ್ಸ್ಟರ್ ಇದ್ದೆ, ನಾನು ಒಂದೇ ಒಂದು ಸಜೆಸ್ಟ್ ಮಾಡ್ತೀನಿ. ಈ ತರ 11, 8, 2 ಕಾಂಬಿನೇಷನ್, 10, 12, 6 ಕಾಂಬಿನೇಷನ್ ಇದೆ. ನೀವು ಮದುವೆ ಮಾಡ್ಕೊಬೇಡಿ. ಈ ತರ ಮದುವೆ ಮಾಡ್ಕೊಂಡ್ರೆ ಕಂಪಲ್ಸರಿ ನೀವು ಸಿಂಗಲ್ ಆಗಿರ್ಬೇಕು, ಡಿವೋರ್ಸ್ ಆಗೋದು ಪಕ್ಕಾ ಕನ್ಫರ್ಮ್. 8 to 12 ಕಾಂಬಿನೇಷನ್ ಇರೋರು ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಕೊಬೇಡಿ. ಮದುವೆ ಜೀವನ ಆಲ್ಮೋಸ್ಟ್ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ತರ 8 ಹೌಸ್ ಇದೆ, ಯಾವಾಗ್ಲೂ ಕೋರ್ಟು, ಕೇಸು, ಯಾವಾಗ್ಲೂ ಮನೇಲಿ ಕಿರಿಕಿರಿ, ಹೊಡೆದಾಡೋದು, ಫೈಟಿಂಗು. ಸೊ ಯಾವಾಗ್ಲೂ ಮನೆ ಪೊಲೀಸ್ ಸ್ಟೇಷನ್ ಕೋರ್ಟು, ಮನೆ ಪೊಲೀಸ್ ಸ್ಟೇಷನ್ ಕೋರ್ಟು, ಇದೇ ಆಗ್ಬಿಡುತ್ತೆ ನಿಮ್ ಲೈಫ್ ಪೂರ್ತಿ. ಈ 8 ಕಾಂಬಿನೇಷನ್ ಬದಲು ಸುಮ್ಮನೆ ಒಂಟಿಯಾಗಿರೋದೇ ಬೆಸ್ಟ್. 8 ಕಾಂಬಿನೇಷನ್ ಮದುವೆ ಲೈಫ್ ಸ್ಪೈಲ್ ಮಾಡುತ್ತೆ. ಈ 8 ಕಾಂಬಿನೇಷನ್ ಆಲ್ಮೋಸ್ಟ್ ಏನ್ ಕೊಡುತ್ತೆ ಅಂದ್ರೆ ಸ್ಪಿರಿಚುಯಾಲಿಟಿ ಜಾಸ್ತಿ ಇರುತ್ತೆ, ಇಂಟ್ಯೂಷನ್ ಪವರ್ ಜಾಸ್ತಿ ಇರುತ್ತೆ ಈ ಕಾಂಬಿನೇಷನ್. ಇನ್ನೊಂದು ಕಾಂಬಿನೇಷನ್ ಹೇಳ್ತೀನಿ. ತುಂಬಾ ಜನ ನಮ್ಮ ಕ್ಲೈಂಟ್ಸ್ ಏನ್ ಕೇಳ್ತಾರೆ ಅಂದ್ರೆ, ನಮಗೆ ಗವರ್ಮೆಂಟ್ ಕೆಲಸ ಇರೋರೇ ಬೇಕು ಅಂತ ಕೇಳ್ತಾರೆ. ಅದು ಹೇಳ್ತೀನಿ, ಗವರ್ಮೆಂಟ್ ಕೆಲಸ ಇರೋರಿಗೆ ಮದುವೆ ಮಾಡ್ಕೊಂಡೆ ನಿಮ್ ಲೈಫ್ ಯಾವ ತರ ಇರುತ್ತೆ ಅಂತ. ಸುಮ್ಮನೆ ಇದೊಂದು ಎಕ್ಸಾಂಪಲ್ ಲಾಸ್ಟ್ ಆಗ್ಬೇಕು.
ಇದು ಗವರ್ಮೆಂಟ್ ಕಾಂಬಿನೇಷನ್. ನಿಮ್ಗೆ ಬರೋ ಹಸ್ಬೆಂಡ್ ವೈಫು ಈ ತರ 11-10-11 ಇದೆ. 10 ಇದೆ, ಖಂಡಿತ ಗವರ್ಮೆಂಟ್ ಜಾಬ್ ಆಗಿರ್ತಾರೆ, 100% ಗವರ್ಮೆಂಟ್ ಜಾಬ್ ಆಗಿರ್ತಾರೆ. ಪ್ರೈವೇಟ್ ಅಲ್ಲಿ ಇದ್ದೆ ಖಂಡಿತ ಒಂದು ಮ್ಯಾನೇಜರ್, HR, CEO ಆಗಿರ್ತಾರೆ. ಇಲ್ಲ ನನ್ಗೆ ಗವರ್ಮೆಂಟ್ ಅಲ್ಲಿ ಬೇಕಂದ್ರೆ ಈ ತರ ಕಾಂಬಿನೇಷನ್ ಇದೆ, ಖಂಡಿತ ಗವರ್ಮೆಂಟ್ ಜಾಬ್ ಅಲ್ಲಿರೋ ಸಂಬಂಧ ಬರುತ್ತೆ. ಆದ್ರೆ ಈ ಮದುವೆ ಲೈಫ್ ನಾನು ಹೇಳ್ತಾ ಇದ್ದೀನಿ, ಈ ತರ 10 ಕಾಂಬಿನೇಷನ್ ಬಂದ್ರೆ ಖಂಡಿತ ಈ ಮ್ಯಾರೇಜ್ ಲೈಫ್ ಆಲ್ಮೋಸ್ಟ್ ಡಿವೋರ್ಸ್ ಕಾಂಬಿನೇಷನ್. ನೀವು ಕೇಳ್ಬೋದು ಗವರ್ಮೆಂಟ್ ಜಾಬ್ ಸಂಬಂಧ ಯಾಕೆ ಡಿವೋರ್ಸ್ ಆಗುತ್ತೆ ಅಂದ್ರೆ, ಹತ್ತು ಬಂದು ಈಗೋಯಿಸ್ಟಿಕ್. ಅವ್ರು ಯಾವಾಗ್ಲೂ ಸಂಬಂಧ ನಿಮ್ ಮನೆಗೆ ಏನಾದ್ರು ಸಂಬಂಧ ಬರೋವಾಗ ಫಸ್ಟ್ ಈಗೋ ತೋರಿಸ್ತಾರೆ, ಸ್ಟೇಟಸ್ ನೋಡ್ತಾರೆ, ನಿಮ್ಮ ಹತ್ರ ಎಷ್ಟು ಆಸ್ತಿ ಐತೆ, ಎಷ್ಟು ಲಕ್ಷ, ಎಷ್ಟು ಕೋಟಿ ಗಟ್ಟಲೆ ಅಮೌಂಟ್ ಇಟ್ಟಿದ್ದೀರಾ, ಜಮೀನ್ ಆಯ್ತಾ, ಮನೆ ಆಯ್ತಾ, ಎಷ್ಟು ಕಾರ್ ಐತೆ, ಎಷ್ಟು ಒಡವೆ ಹಾಕ್ತೀರಿ, ಅಷ್ಟು ಸ್ಟೇಟಸ್ ನೋಡ್ತಾರೆ. ಯಾವಾಗ್ಲೂ ಅವರು ನೀವೇನ್ ಕೆಲಸದಲ್ಲಿ ಇದ್ದೀರಾ ಅಂತ ನೋಡ್ತಾರೆ. ಈ ತರ 10 ಇದೆ, ಗವರ್ಮೆಂಟ್ ಜಾಬ್ ಸಂಬಂಧ ಬರುತ್ತೆ. ಆದ್ರೆ 10-6 ಇದೆ, ಯಾವಾಗ್ಲೂ ಈಗೋ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಡೌಟ್ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಇದು ಡಿವೋರ್ಸ್ ಆಗ್ಬಿಡುತ್ತೆ. ಈ ಮದುವೆ ಜೀವನ ಚೆನ್ನಾಗಿರೋದಿಲ್ಲ, ಯಾವುದೇ ಕಾರಣಕ್ಕೂ ಮದುವೆ ಜೀವನ ಚೆನ್ನಾಗಿರೋದಿಲ್ಲ. ಮದುವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಈ ಪ್ಲೇಸ್ ಅಲ್ಲಿ ಯಾವಾಗ್ಲೂ 2, 5, 7, 11, 9, 1, 2, 3 ಈ 3 ಪಾರ್ಟ್ ಅಲ್ಲಿ ಯಾವಾಗ್ಲೂ 2 ಬಂದೆ ಹ್ಯಾಪಿ ಮ್ಯಾರೇಜ್ ಲೈಫ್, 5 ಬಂದೆ ರೊಮ್ಯಾಂಟಿಕ್ ಲವ್ ಸ್ಟೋರಿ, ಯಾವಾಗ್ಲೂ ಪ್ರೀತಿ ಮಾಡ್ತಾರೆ, 7 ಬಂದೆ ಸೂಪರ್ ಮ್ಯಾರೇಜ್ ಲೈಫ್, 11, 9 ಬಂದೆ ಓಕೆ ದುಡ್ಡು ಇರುತ್ತೆ, ಆಸ್ತಿ ಇರುತ್ತೆ, ಪ್ರೀತಿ ಕಮ್ಮಿ ಇರುತ್ತೆ. ಪ್ರೀತಿ ಬೇಕಂದ್ರೆ 2, 5, 7 ಇರ್ಬೇಕು. ಮತ್ತೆ 3 ಇದ್ದೆ ಆಲ್ಮೋಸ್ಟ್ ಅವ್ರು ನಿಮ್ಗೆ ಒಂದು ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. 3 ಇದ್ದೆ ಯಾವಾಗ್ಲೂ ನಿಮ್ ಜೊತೆ ಚಾಟಿಂಗ್ ಮಾಡ್ಕೊಂಡು ಫ್ರೆಂಡ್ಲಿ ಆಗಿ ನಿಮ್ ಜೊತೆ ಮೂವ್ ಆನ್ ಆಗಿ ಮದುವೆ ಜೀವನ ಚೆನ್ನಾಗಿರುತ್ತೆ. ಇದು KP ಅಸ್ಟ್ರಾಲಜಿ. ಇದು ನಾನು ಜಸ್ಟ್ ಒಂದು ಸಿಂಪಲ್ ಬರೀ ಮದುವೆ ಟಾಪಿಕ್ ಮಾತ್ರ ನಾನು ಹೇಳಿರೋದು. ಇದರಲ್ಲಿ ಟೋಟಲ್ 12 ಟಾಪಿಕ್ ಇದೆ, ಒಂದೊಂದಕ್ಕೆ ಟಾಪಿಕ್ ಇದೆ ರೀ. ಇವಾಗ ನೀವು ನನ್ನ ಹತ್ರ ಕಾಲ್ ಮಾಡಿ ನಿಮ್ಮ ಭವಿಷ್ಯ ತಿಳ್ಕೊಳ್ಳೋವಾಗ ನಾರ್ಮಲ್ ಆಗಿ 12 ಥಿಂಗ್ಸ್ ಇರುತ್ತೆ. ಫಸ್ಟ್ ಅಂದ್ರೆ ನೀವು ಚೆನ್ನಾಗಿರ್ತೀರಾ, ನಿಮ್ ಮನಸ್ಸು ಚೆನ್ನಾಗಿರುತ್ತಾ ಅಂತ ತಿಳ್ಕೊಬೇಕು. 2 ಬಂದು ಫ್ಯಾಮಿಲಿ ಚೆನ್ನಾಗಿರುತ್ತಾ, ಹಣಕಾಸು ಚೆನ್ನಾಗಿ ಮಾಡ್ತೀನ ಅಂತ ಅರ್ಥ. 3 ಬಂದು ಬ್ರದರ್ ಸಿಸ್ಟರ್ಸು, ಫ್ರೆಂಡ್ಸು, ಕೊಲೀಗ್ಸು ಧೈರ್ಯ ಆಯ್ತಾ ಇಲ್ವಾ ಅಂತ ತಿಳ್ಕೊಳ್ಳೋದು. 4 ಎಜುಕೇಶನ್, ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತೀನ, ಅಮ್ಮನ ಜೊತೆ ಸಂಬಂಧ ಹೇಗಿರುತ್ತೆ, ಮನೆ ಕಟ್ತೀನ, ಗಾಡಿ ಕಾರು ತಕ್ಕಂತೀನ, ಆಸ್ತಿ ಮಾಡ್ತೀನ ಅನ್ನೋದು 4. 5 ಬಂದು ಮಗು ಆಗುತ್ತಾ, ಸಿನಿಮಾ, ಟ್ರೇಡಿಂಗು, ಶೇರ್ ಮಾರ್ಕೆಟು, ಸ್ಪೆಕ್ಯುಲೇಷನ್, ಗ್ಯಾಮ್ಲಿಂಗು, ಮತ್ತೆ ಯೂಟ್ಯೂಬ್ ಚಾನಲ್, ಸೋಷಿಯಲ್ ಮೀಡಿಯಾ, ಇವೆಲ್ಲ 5. 6 ಆರೋಗ್ಯ ಚೆನ್ನಾಗಿರುತ್ತಾ, ಕೆಲಸ ಸಿಗುತ್ತಾ, ನಮಗೆ ಶತ್ರು ಇರ್ತಾರ ಅಂತ ಅರ್ಥ. 7ನೇ ಮನೆ ಬಂದು ಮದುವೆ ಜೀವನ ಚೆನ್ನಾಗಿರುತ್ತಾ. ಇವಾಗ ಹೇಳಿದ್ರೆ ಎಷ್ಟೊತ್ತು ಈ ಕಾಂಬಿನೇಷನ್ ಬರೀ ಒಂದು ಟಾಪಿಕ್ ಹೇಳಿದ್ದು, ಇದರ 12 ಟಾಪಿಕ್ ಇದೆ. ಮದುವೆ ಜೀವನ ಚೆನ್ನಾಗಿರುತ್ತಾ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಬೋದಾ. 8th ಹೌಸ್ ಆಯುಷು ಚೆನ್ನಾಗಿರುತ್ತಾ, ಪಿತ್ರ ಜೊತೆ ಆಸ್ತಿ ಸಿಗುತ್ತಾ, ನಿಧಿ ನಮ್ಗೇನಾದ್ರು ಈ ನಿಧಿ ಸಿಗುತ್ತಾ, ಮತ್ತೆ ದೇವರಿಗೆ ಸಂಬಂಧಪಟ್ಟಿದ್ದು, ಮತ್ತೆ ಈ ಬ್ಲಾಕ್ ಮ್ಯಾಜಿಕ್ ಅಂತಾರಲ್ಲ, ಇವೆಲ್ಲ ಇದು 8th ಹೌಸ್. 9th ಹೌಸ್ ಅಂದ್ರೆ ಫಾರಿನ್ ಹೋಗ್ತೀನ, ತಂದೆ ಜೊತೆ ರಿಲೇಶನ್ಶಿಪ್ ಯಾವ್ದು ಇರುತ್ತೆ, ಲೈಫ್ ಅಲ್ಲಿ ಲಕ್ ಐತಾ, ದೇವ್ರ ಸಪೋರ್ಟ್ ಐತಾ ಅಂದ್ರೆ 9th ಹೌಸ್. 10th ಹೌಸ್ ನನಗೆ ಪ್ರಮೋಷನ್ ಸಿಗುತ್ತಾ, ಈ ಸೊಸೈಟಿಯಲ್ಲಿ ಒಳ್ಳೆ ಸ್ಟೇಟಸ್, ನೇಮು, ಫೇಮು ಮಾಡ್ತೀನ, ಸಾಧನೆ ಮಾಡ್ತೀನ, 10th ಹೌಸ್. 11th ಹೌಸ್ ಚೆನ್ನಾಗಿ ಲಾಭ ಬರುತ್ತಾ, ಫ್ರೆಂಡ್ಸ್ ಜೊತೆ ಲೈಫ್ ಎಂಜಾಯ್ ಮಾಡ್ತೀನ, ನಾನು ಅನ್ಕೊಂಡಂಗೆ ಲಕ್ಷ ಗಟ್ಲೆ, ಕೋಟಿ ಗಟ್ಲೆ ದುಡಿಯಕ್ಕಾಗುತ್ತಾ, ಲಾಭ ಬರುತ್ತಾ, ಪ್ರಾಫಿಟ್ ಅನ್ನೋದು 11th ಹೌಸ್. 12th ಹೌಸ್ ಅನ್ನೋದು ಖರ್ಚು, ಸಾಲ, ಫಾರಿನ್ ಟ್ರಾವೆಲ್, ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗೋದು, ಇವೆಲ್ಲ ಬರುತ್ತೆ. ಹಾಸ್ಪಿಟಾಲಿಟಿ. ಸೊ ಟೋಟಲ್ 12 ಟಾಪಿಕ್ ಇದೆ. ನಾನು ಇಷ್ಟೊತ್ತು ಹೇಳಿದ್ದು ಬರೀ ಒಂದೇ ಒಂದು ಮದುವೆ ಟಾಪಿಕ್ ಮಾತ್ರ. ಈ ತರ 11, 10, 6, 2, 5, 7 ಇದೆ. ಮದುವೆ ಜೀವನ ಚೆನ್ನಾಗಿರುತ್ತಾ ಇಲ್ವಾ ಅಂತ ಹೇಳಿದೆ. ಅದೇ ತರ ಒಂದೊಂದಕ್ಕೆ ಒಂದೊಂದು ಟಾಪಿಕ್ ಇದೆ. ಆರೋಗ್ಯ ಚೆನ್ನಾಗಿರುತ್ತಾ, ಮದುವೆ ಚೆನ್ನಾಗಿರುತ್ತಾ, ಮಕ್ಳು ಚೆನ್ನಾಗಿರುತ್ತಾ, ಇವೆಲ್ಲ ನೋಡಿ ತಿಳ್ಕೊಬಹುದು. ನಿಮಗೆ ಈ ವಿಡಿಯೋ ಆಲ್ಮೋಸ್ಟ್ ಇಷ್ಟ ಆಯ್ತು ಅನ್ಕೊಂತೀನಿ. ಡಿಪೆಂಡ್ಸ್ ಹೇಳಿದ್ದೀನಿ, ವೇದಿಕ್ ಅಸ್ಟ್ರಾಲಜಿ, KP ಅಸ್ಟ್ರಾಲಜಿ
ಸೊ ಎಲ್ರಿಗೂ ಡಿಪೆಂಡ್ಸ್ ಹೇಳಿದೀನಿ ಯಾವ ತರ ಇರುತ್ತಂತ. ನಿಮಗೆ ಇಷ್ಟ ಆಗಿದ್ದೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಜಾತಕ, ನಿಮ್ಮ ಭವಿಷ್ಯನ ನನ್ನ ಜೊತೆ ಕೊಟ್ಟು ನೀವು KP ಅಸ್ಟ್ರಾಲಜಿ ಮುಖಾಂತರ ನಿಮ್ಮ ಭವಿಷ್ಯ ಜಾತಕ ತಿಳ್ಕೊಬಹುದು. ಮುಂದೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಕರೆಕ್ಟ್ ಆದ ಲೈಫ್ ಪಾರ್ಟ್ನರ್ ಚೂಸ್ ಮಾಡ್ಕೊಂಡೆ ಚೆನ್ನಾಗಿರುತ್ತಾ, ಏನ್ ಕೆಲಸ ಮಾಡ್ಬೇಕು, ಮೂವಿ ಯಾವಾಗ ಆಗುತ್ತೆ, ಓವರ್ ಆಲ್ ನಿಮ್ಗೆ ಏನೋ ಡೌಟ್ ಇದೆ ಅವೆಲ್ಲ ನನ್ನ ಹತ್ರ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಡಿ. ಸೋಮವಾರದಿಂದ ಶುಕ್ರವಾರವರೆಗೂ 5 ದಿನ ಮಾತ್ರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಜ್ಯೋತಿಷ್ಯ ಹೇಳ್ತೀನಿ. ಶನಿವಾರ ಭಾನುವಾರ ಜ್ಯೋತಿಷ್ಯ ಹೇಳೋದಿಲ್ಲ. ಮತ್ತೆ ನಾನು ರೀಸೆಂಟ್ ಆಗಿ ಬಂದು ಯಂತ್ರ ಕೊಡ್ತಿದ್ದೀನಿ. ಯಂತ್ರ ಹೆಂಗ್ ಯೂಸ್ ಆಗುತ್ತೆ ಅಂದ್ರೆ, ನಿಮ್ ಲೈಫಲ್ಲಿ ಇವಾಗ ತುಂಬಾ ಪ್ರಾಬ್ಲಮ್ ಇದೆ. ಸೊ ತುಂಬಾ ಪ್ರಾಬ್ಲಮ್ ಇದೆ, ನೀವ್ ಅನ್ಕೊಂಡಿದ್ ಕೆಲಸ ಇನ್ನೂ ಆಗ್ತಾನೆ ಇಲ್ಲ, ಇದು ಯಾವಾಗ ಆಗುತ್ತೆ. ಸೊ ಆಗದಷ್ಟು ಬೇಗ, ನಾನು ಎಲ್ಲಾ ನನಸು ಆಗದಷ್ಟು ಬೇಗ ಅಂತ ನಾನು ನಿಮ್ಗೆ ಯಂತ್ರ ಕೊಡ್ತೀನಿ. ಸೊ ಯಂತ್ರ ಬಂದು ಫೀಸ್ ಬಂದು 1600 ರೂಪಾಯಿ ಆಗುತ್ತೆ. ಈ ಯಂತ್ರ ನಿಮ್ಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ, ಸೊ ಈ ಯಂತ್ರ ಬಂದು ನಾವು ಗುರುವಾರ, ಶನಿವಾರ, ಹುಣ್ಣಿಮೆ, ಅಮಾವಾಸ್ಯ ಈ 4 ದಿನ ಅಂದ್ರೆ ಪ್ರತಿ ವಾರನೂ ಗುರುವಾರ, ಶನಿವಾರ ಯಂತ್ರ ಬರೆಯೋದು. ಸೊ ನಿಮ್ಮ ಹೆಸರಲ್ಲಿ ಬ್ರಹ್ಮ ಮುಹೂರ್ತ ಟೈಮಲ್ಲಿ ಯಂತ್ರ ಬರ್ದಿ ನಿಮ್ಗೆ ಏನ್ ಕೆಲಸ ಆಗ್ಬೇಕು ಅಂದ್ರೆ, ಮದ್ವೆ ಜೀವನ ಚೆನ್ನಾಗಿರ್ಬೇಕಾ, ಮಕ್ಕಳ ವಿಚಾರದಲ್ಲ, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ಬೇಕಾ, ಇವೆಲ್ಲ ಯಂತ್ರ ಮಾಡಿ ನಿಮ್ಗೆ ಕೊರಿಯರ್ ಮುಖಾಂತರ ನಿಮ್ಮ ಅಡ್ರೆಸ್ಗೆ ಕಳ್ಸಿಕೊಡ್ತೀರಿ. ನಿಮ್ಗೆ ಇಷ್ಟ ಇದೆ ನೀವು ಯಂತ್ರ ತಕೊಬಹುದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದೆ, ಇನ್ನು ಈ ತರ ಮದುವೆ ಜೀವನ ತರ ನಿಮ್ಮ ಇನ್ನು ಫುಲ್ ಡೀಟೇಲ್ ನಿಮ್ಮ ಲೈಫ್ ಟೈಮ್ ಭವಿಷ್ಯ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಒಂದೊಂದಕ್ಕೆ ಒಂದೊಂದು ಫೀಸ್ ಇರುತ್ತೆ. ಸೊ ಫೀಸ್ ಎಷ್ಟಂತ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಫೀಸ್ ತಿಳ್ಕೊಳ್ಳಿ. ಸಪೋಸ್ ನಿಮ್ಮ ಹತ್ರ ಜಾತಕ ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ಮುಖಾಂತರ ಭವಿಷ್ಯ ತಿಳ್ಕೊಬಹುದು. ಅದ್ ಯಾವ ತರ ಅಂದ್ರೆ, 1 ರಿಂದ 249 ಅಂದ್ರೆ 1 ರಿಂದ 249 ಒಳಗಡೆ ಒಂದ್ ಸಂಖ್ಯೆ ಹೇಳ್ಬೇಕು. ನೀವು ಒಂದ್ ಸಂಖ್ಯೆ ಇದಾದ್ಮೇಲೆ ನೀವು ಪ್ರಶ್ನೆ ಕೇಳ್ಬೇಕು, ಏನ್ ಬೇಕಾದ್ರೆ ಕೇಳ್ಬೋದು. ನನಗೆ ಯಾವಾಗ ವೀಸಾ ಸಿಗುತ್ತೆ, ಯಾವಾಗ ಮನೆ ಕಟ್ತೀನಿ, ಗವರ್ಮೆಂಟ್ ಜಾಬ್ ಸಿಗುತ್ತಾ, ನೀವು ಕೇಳೋ ಪ್ರಶ್ನೆ ಕರೆಕ್ಟ್ ರೈಟ್ ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವ್ ಯೂಸ್ ಮಾಡ್ತಾರೋ ಆಪ್, ವೆಬ್ಸೈಟ್ ಮುಖಾಂತರ, ನಾವು ಕಲ್ತಿರೋ ಜ್ಯೋತಿಷ್ಯ ಮುಖಾಂತರ ನೀವು ಕೇಳೋ ಪ್ರಶ್ನೆ ಕರೆಕ್ಟ್ ಐತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದ್ರ ಮುಖಾಂತರ ಯಾವಾಗ ಆಗುತ್ತೋ ಅಂತ ಹೇಳ್ತೀರಿ, ಅದ್ರಿಗೆ ಏನ್ ಪರಿಹಾರ ಮಾಡ್ಬೇಕಂತ ನಾನು ಕೊಡೋ ಸಿಂಪಲ್ ಪರಿಹಾರ ನವಧಾನ್ಯ ಸಜೆಸ್ಟ್ ಮಾಡಕ್ ಹೇಳ್ತೀನಿ. ಬೀಜ ಮಂತ್ರ, ದಾರ, ಜಮ್ಸ್ಟೋನು, ರುದ್ರಾಕ್ಷ, ದೇವಸ್ಥಾನ, ಇಷ್ಟೇ. ನಾನಲ್ಲಿ ಎಲ್ಲ ಪರಿಹಾರ ಮಾಡಿದ್ರೆ ಆಲ್ಮೋಸ್ಟ್ 100ಗೆ 95% ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಗೆ ಇಷ್ಟ ಆಗಿದೆ, ಮಿಸ್ ಮಾಡಿದಿರಾ, ಓಂ ಗಣೇಶ 311 ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಎಲ್ರು ಸ್ಟಾರ್ಟಿಂಗ್ ಅಲ್ಲಿ ಹೆಸರು ಹೇಳ್ತಾರೆ, ನಾನು ಲಾಸ್ಟ್ ಹೇಳ್ತಾ ಇದೀನಿ. ನನ್ನ ಹೆಸರು ಎಂ ಜ್ಞಾನ ಪ್ರಕಾಶ್ ಅಂತ. ನಾನಿರೋದು ಬಂದು ಬಾಗಲೂರ್, ಹೊಸೂರ್, ಸಜ್ಜಾಪುರ. ಇದು ಬಂದು ಕರ್ನಾಟಕ ತಮಿಳ್ನಾಡು ಬಾರ್ಡರ್. ಸಜ್ಜಾಪುರ, ಹೊಸೂರ್, ಬಾಗಲೂರ್ ಈ ಸರೌಂಡಿಂಗ್ ಒಂದ್ ಮೈನ್ ಸಿಟಿಯಲ್ಲಿ ನಾನಿರೋದು. ಸೊ ಪ್ರೆಸೆಂಟ್ ಡೈರೆಕ್ಟ್ ಆಗಿ ಯಾರನ್ನೂ ಭೇಟಿ ಆಗ್ತಿಲ್ಲ, ಬರೀ ಫೋನ್ ಅಲ್ಲಿ ಆನ್ಲೈನ್ ಕನ್ಸಲ್ಟೆನ್ಸಿ ಮಾಡ್ತಾ ಇದೀನಿ. ನಿಮ್ಗೆ ಓಕೆ ಇದ್ದೆ ಕಾಲ್ ಮಾಡಿ ನಿಮ್ ಭವಿಷ್ಯ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.